ಯಾವುದೇ ಸಾಸ್ ಬಳಸದೆ ಮನೆಯಲ್ಲಿರುವಂತಹ ಪದಾರ್ಥಗಳನ್ನೇ ಬಳಸಿಕೊಂಡು ಯಾವ ರೀತಿ ರೆಸ್ಟೋರೆಂಟ್ ಶೈಲಿಯ ವೆಜ್ ಫ್ರೈಡ್ ರೈಸ್ ಅನ್ನ ಮಾಡೋದು ನೋಡೋಣ. ತುಂಬಾನೇ ಈಸಿಯಾಗಿ ಮಾಡ್ಕೋಬಹುದು, ಹಾಗೆ ಕಡಿಮೆ ಸಮಯ ಕೂಡ ತಗೊಳುತ್ತೆ. ಹಾಗೆ ಬಾಸುಮತಿ ರೈಸೇ ಬೇಕು ಅಂತ ಏನಿಲ್ಲ, ಸೋನಾ ಮಸೂರಿಲೂ ಕೂಡ ಮಾಡ್ಕೋಬಹುದು. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ಅದಕ್ಕಿಂತ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಮೊದಲಿಗೆ ಸ್ಟವ್ ಆನ್ ಮಾಡ್ಕೊಂಡು ಅಗಲವಾಗಿರುವಂತಹ ಹಾಗೆ ದಪ್ಪ ತಳ ಇರುವಂತಹ ಪಾತ್ರೆನ ಇಟ್ಕೊಳ್ಳೋಣ. ನಂತರ ಪಾತ್ರೆ ಬಿಸಿ ಆದ ನಂತರ 4 ಸ್ಪೂನ್ ಎಣ್ಣೆನ ಸೇರಿಸ್ಕೊಂಡು ಎಣ್ಣೆ ಬಿಸಿ ಆದ ನಂತರ 1 ಮೀಡಿಯಂ ಸೈಜ್ ಈರುಳ್ಳಿನ ಈ ರೀತಿ ಉದ್ದುದಾಗ ಹಚ್ಚಿಟ್ಕೊಂಡು ಸೇರಿಸ್ಕೊಂತಾ ಇದ್ದೀನಿ. ಇದು ಜಾಸ್ತಿ ಫ್ರೈ ಆಗೋ ಅವಶ್ಯಕತೆ ಇಲ್ಲ. ಈರುಳ್ಳಿ ಆಗ್ಲಿ ತರಕಾರಿ ಆಗ್ಲಿ ತುಂಬಾನೇ ಫ್ರೈ ಆದ್ರೆ ಚೆನ್ನಾಗಿರೋದಿಲ್ಲ. ನೋಡಿ, 10 ಸೆಕೆಂಡ್ ಫ್ರೈ ಮಾಡ್ಕೊಂಡಾಗಿದೆ. ಈಗ ನಾವು 4 ಹಸಿಮೆಣಸಿನಕಾಯಿನ ಉದ್ದುದಾಗ ಹಚ್ಚಿಟ್ಕೊಂಡು ಸೇರಿಸ್ಕೊಂತಾ ಇದ್ದೀನಿ. ನಿಮ್ಗೆ ಬೇಕಿದ್ರೆ ಖಾರಕ್ಕೆ ಅನುಗುಣವಾಗಿ ಹಾಕೋಬಹುದು. ಇಷ್ಟು ಫ್ರೈ ಆದ್ರೆ ಸಾಕು. ಇವಾಗ ನಾವು ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಶುಂಠಿನ ಸಣ್ಣದಾಗಿ ಹಚ್ಚಿಟ್ಕೊಂಡು ಸೇರಿಸ್ಕೊಂತಾ ಇದ್ದೀನಿ. ನೀವು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡಿಕೊಂಡು ಸೇರಿಸ್ಕೋಬಹುದು. ಇದನ್ನು ಕೂಡ ಹಸಿ ವಾಸನೆ ಹೋಗೋವರೆಗೂ 10 ಸೆಕೆಂಡ್ ಹುರ್ಕೊಂಡ್ರೆ ಸಾಕು. ನಂತರ 1 ಕ್ಯಾರೆಟ್, ಮೀಡಿಯಂ ಸೈಜ್ ಕ್ಯಾರೆಟ್ ಈ ರೀತಿ ಉದ್ದುದಾಗ ಹಚ್ಚಿಟ್ಕೊಂಡು ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಬಟಾಣಿ ಹಾಗೆ ಸ್ವಲ್ಪ ಹುರುಳಿಕಾಯಿನೂ ಕೂಡ ಈ ರೀತಿ ಉದ್ದುದಾಗ ಹಚ್ಚಿಟ್ಕೊಂಡು ಸೇರಿಸ್ಕೊಂಡಿದ್ದೀನಿ. ಬಟಾಣಿ, ಕ್ಯಾರೆಟ್ ಹಾಗೆ ಬೀನ್ಸ್ ಸ್ವಲ್ಪ ನಿಧಾನವಾಗಿ ಫ್ರೈ ಆಗೋದ್ರಿಂದ, ನಿಧಾನವಾಗಿ ಬೇಯೋದ್ರಿಂದ ಮೊದಲಿಗೆ ಈ ತರಕಾರಿಗಳನ್ನೆಲ್ಲ ಸೇರಿಸ್ಕೊಂಡು 1 ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕು. ನೋಡಿ, ಈ ರೀತಿ ಫ್ರೈ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ 1/2 ಸ್ಪೂನ್ ಅಷ್ಟು ಗರಂ ಮಸಾಲಾನ ಆ್ಯಡ್ ಮಾಡಿ 10 ಸೆಕೆಂಡ್ ಫ್ರೈ ಮಾಡ್ಕೋಬೇಕು. ನೋಡಿ, ಇದು ಫ್ರೈ ಆಗಿದೆ. ಈಗ ನಾನು 1 ಬೌಲ್ ಆಗುವಷ್ಟು ಕ್ಯಾಬೇಜನ್ನು ಉದ್ದುದಾಗ ಹಚ್ಚಿಟ್ಕೊಂಡು ಸೇರಿಸ್ಕೊಂಡಿದ್ದೀನಿ. ಹಾಗೆ 1 ಮೀಡಿಯಂ ಸೈಜ್ ಕ್ಯಾಪ್ಸಿಕಮ್ನು ಕೂಡ ಉದ್ದುದಾಗ ಹಚ್ಚಿಟ್ಕೊಂಡು ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈ ಎಲ್ಲಾ ತರಕಾರಿಗಳು ಕೂಡ ಒಂದು 50 to 60% ಬೇಯಬೇಕಷ್ಟೇ. ತುಂಬಾ ಚೆನ್ನಾಗಿ ಬೆಂದ್ರೆ ಫ್ರೈಡ್ ರೈಸ್ ಚೆನ್ನಾಗಿರೋದಿಲ್ಲ. ಆ ಕ್ರಂಚಿನೆಸ್, ತರಕಾರಿಗಳಲ್ಲಿರುವಂತಹ ಕ್ರಂಚಿನೆಸ್ ಅನ್ನೋದು ಇರಬೇಕು. ಆ ರೀತಿ ನಾವು ಫ್ರೈ ಮಾಡ್ಕೊಂಡ್ರೆ ಸಾಕು. ತುಂಬಾನೇ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದಕ್ಕೋಸ್ಕರನೇ ಕ್ಯಾಬೇಜ್ ಹಾಗೆ ಕ್ಯಾಪ್ಸಿಕಮ್ನ ಲಾಸ್ಟಲ್ಲಿ ಸೇರಿಸ್ಕೋಬೇಕು. ಮೊದಲೇ ತರಕಾರಿಗಳನ್ನ ಸೇರಿಸ್ಕೊಂಡಾಗ ಕ್ಯಾಬೇಜ್ ಮತ್ತೆ ಕ್ಯಾಪ್ಸಿಕಮ್ನ ಸೇರಿಸ್ಕೊಂಡಿದ್ರೆ ತರಕಾರಿ ಒಂದು 20 to 30% ಬೇಯೋ ಅಷ್ಟರಲ್ಲೇನೆ ಕ್ಯಾಬೇಜ್ ಹಾಗೆ ಕ್ಯಾಪ್ಸಿಕಮ್ ಸಾಫ್ಟ್ ಆಗ್ಬಿಟ್ಟಿರೋದು. ಫ್ರೈಡ್ ರೈಸ್ಗೆ ತರಕಾರಿ ಎಲ್ಲ ತುಂಬಾನೇ ಸಾಫ್ಟ್ ಆಗಿ ಬೇಯೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಕ್ರಂಚಿನೆಸ್ ಅನ್ನೋದಿರಬೇಕು. ಒಂದು 60% ಬೆಂದ್ರೆ ಸಾಕು. ನೋಡಿ, ಇದು 60% ಬೆಂದಿದೆ. ಇವಾಗ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಮಾಡ್ಕೊಂಡಿರುವಂತಹ ಅನ್ನನ ಬಿಸಿ ಆರಿದ ಮೇಲೆ ತಣ್ಣಗಾದ ನಂತರ ಸೇರಿಸ್ಕೊಂತಾ ಇದ್ದೀನಿ. ಬಿಸಿ ಅನ್ನನ ಯಾವುದೇ ಕಾರಣಕ್ಕೂ ಸೇರಿಸ್ಕೊಬೇಡಿ, ತುಂಬಾ ಸಾಫ್ಟ್ ಆಗಿಬಿಡುತ್ತೆ. ಹಾಗೆ ಮೇನ್ ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದು ಪೆಪ್ಪರ್ ಪೌಡರ್, ಅದನ್ನು ಕೂಡ 1 ಸ್ಪೂನ್ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅನ್ನ ಸಾಫ್ಟಾಗಿ ಉದ್ರುದ್ರಾಗ ಆದಷ್ಟು ಫ್ರೈಡ್ ರೈಸ್ ತುಂಬಾನೇ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಉದ್ರುದ್ರಾಗಿದೆ ಅಂತ. ನಿಮ್ಗೇನಾದರೂ ಸೋಯಾ ಸಾಸ್ ಹಾಗೆ ವಿನೇಗರ್ ಇಷ್ಟ ಅಂದರೆ ಈ ಟೈಮಲ್ಲೇ 1 ಸ್ಪೂನ್ ಸೋಯಾ ಸಾಸ್ ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ವಿನೇಗರ್ನ ಸೇರಿಸ್ಕೊಳ್ಳಿ. ಹಾಗೆ 1-2 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಸೇರಿಸ್ಕೊಂಡು 1 ನಿಮಿಷಗಳ ಕಾಲ ಕೈ ಬಿಡ್ದೇನೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮಲ್ಲೇ ಇರಬೇಕು. ಯಾವುದೇ ಕಾರಣಕ್ಕೂ ಅನ್ನನ ಸೇರಿಸ್ಕೊಂಡಾದ್ಮೇಲೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬಾರ್ದು. ಹೀಗೆ 1 ನಿಮಿಷಗಳ ಕಾಲ ಮಿಕ್ಸ್ ಮಾಡಿಕೊಂಡ್ರೆ ಮುಗೀತು, ಫ್ರೈಡ್ ರೈಸ್ ರೆಡಿ ಆಗಿಬಿಡುತ್ತೆ. ಯಾವುದೇ ಸಾಸ್ ಬಳಸದೆ ಆರೋಗ್ಯಕರವಾಗಿ ಹಾಗೆ ಕಡಿಮೆ ಸಮಯದಲ್ಲಿ ಕಡಿಮೆ ಪದಾರ್ಥಗಳನ್ನ ಬಳಸಿಕೊಂಡು ಬ್ರೇಕ್ಫಾಸ್ಟ್ಗೆ ಹಾಗೆ ಮಕ್ಕಳು ಲಂಚ್ ಬಾಕ್ಸ್ಗೂ ಕೂಡ ತುಂಬಾನೇ ಸೂಟ್ ಆಗುವಂತಹ ಈ ರೆಸ್ಟೋರೆಂಟ್ ಶೈಲಿಯ ವೆಜ್ ಫ್ರೈಡ್ ರೈಸ್ ಯಾವ ರೀತಿ ಮಾಡೋದು ನೋಡಿದ್ರಿ ಅಲ್ವಾ? ಎಷ್ಟು ಈಸಿಯಾಗಿ ಮಾಡ್ಕೋಬಹುದಲ್ವಾ? ರುಚಿ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಒಂದ್ಸರಿನಾದರೂ ಟ್ರೈ ಮಾಡಿ. ಈ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.